ಹೇ ಯೂಟ್ಯೂಬ್ ಫ್ಯಾಮ್, ಇವತ್ತು ನಾನು ರಾಗಿ ಸ್ಮೂತಿನ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು ಫಸ್ಟ್ 2 ಟೀ ಸ್ಪೂನ್ ಆಫ್ ರಾಗಿ ಪೌಡರ್ನ ಹಾಕಿದ್ದೀನಿ. ಇದ್ರ ಜೊತೆಗೆ 1 ಗ್ಲಾಸ್ ಆಫ್ ನೀರನ್ನ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಬೇಕು, ಒಂಚೂರು ಕೂಡ ಬಾಲ್ಸ್ ಏನೂ ಇರಬಾರ್ದು. ಸೊ ಇವಾಗ ನೀವು ನೋಡ್ಬೋದು, ಒಂಚೂರು ಕೂಡ ಅದಕ್ಕೆ ಲಂಪ್ಸ್ ಇಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಅದಕ್ಕೆ ನಾನು ಶುಗರ್ ಮತ್ತು ಏಲಕ್ಕಿ ಪುಡಿನ ಹಾಕ್ತಿದ್ದೀನಿ. ಇವಾಗ ಇದ್ರ ನಾನು ಗ್ಯಾಸ್ ಕ್ಲೀನಾಗಿ ಬಾಯ್ಲ್ಡ್ ಆಗಕ್ಕೆ ಬಿಟ್ಟಿದ್ದೀನಿ. ಶುಗರ್ ಬೇಡ ಅಂದರೆ ಸ್ಕಿಪ್ ಮಾಡಿ. ಸೊ ಈಗ ಅದು ಗಟ್ಟಿಯಾಗಿದೆ, ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿ ತಣ್ಣಗಾಗಿ ಬಿಡಬೇಕು. ಇದಾದಮೇಲೆ ನಾನು ಜಾರಲ್ಲಿ ಟ್ರಾನ್ಸ್ಫರ್ ಮಾಡಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋ ಮುಂಚೆ ಸೊ ಇದು ನೋಡ್ಬೋದು, ನಿಮ್ಮ ಹತ್ರ ಯಾವುದೇ ಡ್ರೈ ಫ್ರೂಟ್ಸ್ ಇದೆಯೋ ಅದರ ನೀವು ಹಾಕೊಬೋದು. ಇವಾಗ ನಾನು ಗ್ರೈಂಡ್ ಮಾಡೋ ಮುಂಚೆ ಒಂದು ಬನಾನನ ಕಟ್ ಮಾಡಿ ಹಾಕ್ತಿದ್ದೀನಿ. ಇದಾದಮೇಲೆ ಹಾಲು ಹಾಕಬೇಕು. ಹಾಲನ್ನ ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಅಟ್ ಎ ಟೈಮ್ ಹಾಕಿದ್ರೆ ಅದು ಕ್ಯಾನ್ಸರ್ ಹೊರಗಡೆ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಲು ಹಾಕಿದ್ದೀನಿ, ಹಾಫ್ ಕಪ್ ಅಷ್ಟು ಹಾಲು ಹಾಕಿ ಇವಾಗ ನಾನು ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದನ್ನು ನಾನು ಗ್ಲಾಸಲ್ಲಿ ಹಾಕ್ತಿದ್ದೀನಿ. ನಮ್ಮ ರಾಗಿ ಸ್ಮೂತಿ ರೆಡಿ ಇದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್.